ಬ್ರೇಕ್ನ ನಂತರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸುನೀಲ್ ಕುಲಕರ್ಣಿ ಅವರೇ, ಕಳೆದ ಬಾರಿ ನೀವು ವಾಜಪೇಯಿ ಅವರ ಜೊತೆಗೆ ಸುದೀರ್ಘವಾಗಿ ಕೆಲಸ ಮಾಡಿದ್ರಿ, ಅಡ್ವಾಣಿಯವರ ಆಪ್ತರು ಕೂಡ. ಮೋದಿ ಸರ್ಕಾರ ಬಂದು 1.5 ವರ್ಷಗಳ ಕಾಲ ಆಯಿತು. ಏನನ್ಸುತ್ತೆ ನಿಮ್ಮ ಅಸೆಸ್ಮೆಂಟ್ ಏನು? ಯಾಕಂದರೆ ಮೊನ್ನೆ ಅರುಣ್ ಶೌರಿ ಹೇಳ್ತಾ ಇದ್ರು, ಪ್ರಧಾನಮಂತ್ರಿ ಕಾರ್ಯಾಲಯ ಮನಮೋಹನ್ ಸಿಂಗ್ ಅವರಿಗಿಂತ ತೀರಾ ಕಳಪೆ ಮಟ್ಟದ್ದು ಅಂತ. ನಿಮ್ಮ, ಯಾಕಂದರೆ ಒಂದು ಕಾಲಕ್ಕೆ ನೀವು ಬಿಜೆಪಿಯ ಥಿಂಕ್ ಟ್ಯಾಂಕಲ್ಲಿ ನೋಡಿ, ನರೇಂದ್ರ ಮೋದಿ ಅವರಿಗೆ ಭಾರತದ ಜನತೆ ಒಂದು ಬಲಾಢ್ಯ ಒಂದು ಜನಾದೇಶ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅನ್ಪ್ರೆಸಿಡೆಂಟೆಡ್. 30 ವರ್ಷಗಳವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ ಅಷ್ಟೊಂದು ಬಲಶಾಲಿಯಾದಂಥ ಒಂದು ಮ್ಯಾಂಡೇಟ್ ಅವರಿಗೆ ಸಿಕ್ಕಿದೆ. ಅವರು ಈ 1.5 ವರ್ಷದಲ್ಲಿ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಕೆಲಸ ಆಗಿದೆ. ಉದಾಹರಣೆಗೆ ವಿಶ್ವದ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಭಾರತದ ಸಂಬಂಧ ಅದು ಸುಧಾರಿಸಿದೆ. ಭಾರತದ ಒಂದು ಪ್ರೊಫೈಲ್ ಅದು ಮತ್ತೆ ಮೇಲೇರಿದೆ. ಫಾರಿನ್ ಪಾಲಿಸಿ ಚೆನ್ನಾಗಿದೆ. ಚೀನದ ಜೊತೆ ನಮ್ಮ ಸಂಬಂಧ ನೋಡಿ, ನಾವು ಪಾಕಿಸ್ತಾನ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಚೀನದ ಜೊತೆಯಲ್ಲಿ ಕೂಡ ನಮ್ಮ ಕೆಲವು ಸಮಸ್ಯೆಗಳಿವೆ, ಗಡಿ ಸಮಸ್ಯೆ ಇದೆ. ಆದರೆ ಇದು ಕೇವಲ ನರೇಂದ್ರ ಮೋದಿ ಅವರದಷ್ಟೇ ಅಲ್ಲ, ಅನೇಕ ಪ್ರಧಾನಮಂತ್ರಿಗಳು ಚೀನದ ಜೊತೆಯಲ್ಲಿ ಸತತವಾಗಿ ಒಂದು ವಾರ್ತಾಲಾಪ ಮಾಡಿ ನಾವು ಈ ಒಂದು ಹಂತಕ್ಕೆ ಬಂದಿದ್ದೇವೆ. ಆ ಸಮಸ್ಯೆ ಇದೆ, ಆದರೆ ಭಾರತ ಮತ್ತು ಚೀನ್ ನಡುವಿನ ಸೀಮೆಯಲ್ಲಿ ಘರ್ಷಣೆ ಇಲ್ಲ, ಗೋಲಾಬಾರಿ ಇಲ್ಲ. ನಮ್ಮ ಸೈನಿಕರು ಅವರ ಸೈನಿಕರು ಏನು ವಿಶ್ವಾಸ ಹೆಚ್ಚಾಗ್ತಾ ಇದೆ. ಅದೇ ಒಂದು ಪ್ರಯೋಗವನ್ನು ನಾವು ಪಾಕಿಸ್ತಾನದ ಜೊತೆಗೆ ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊತೇನೆ. ಮೋದಿ ಎಲ್ಲ ಒಂದ್ ಕಡೆ ಹಿಂಜರಿಕೆ ಇದನ್ನ ನೋಡಿ, ಮೋದಿಜಿಯವರಲ್ಲಿ ಅಲ್ಲ, ಪಾಕಿಸ್ತಾನದ ಅವರ ನಿಲುವು ಅದರಲ್ಲಿ ಒಂದು ಇನ್ಕನ್ಸಿಸ್ಟೆನ್ಸಿ ಇದೆ. ನೋಡಿ, ಅವರು ಪ್ರಧಾನಮಂತ್ರಿ ಆದಾಗ ಶಪಥ ವಿಧಿ ತೆಗೆದುಕೊಂಡ ದಿನವೇ ಅವರು ಸಾರ್ಕ್ ದೇಶಗಳ ಎಲ್ಲ ಮುಖಂಡರನ್ನು, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅವ್ರನ್ನ ಕರೆಸಿದರು. ನವಾಜ್ ಶರೀಫ್ ಕೂಡ ಬಂದರು. ಒಂದು ಆಶಯ, ಒಂದು ಹೊಸ ವಾತಾವರಣ ನರೇಂದ್ರ ಮೋದಿಯವರೇ ನಿರ್ಮಿಸಿದರು. ಆದರೆ ನಂತರ ಇಟ್ಸ್ 1 ಸ್ಟೆಪ್ ಫಾರ್ವರ್ಡ್ 1 ಸ್ಟೆಪ್ ಬ್ಯಾಕ್, ಈ ರೀತಿ ನಡೀತಾ ಇದೆ. ಇದು ನಿಲ್ಲಬೇಕು. ಈಗ ಮುಂದಿನ ವರ್ಷ 2016ರಲ್ಲಿ ಅವರು ಇಸ್ಲಾಮಾಬಾದ್ಗೆ ಅವ್ರಿಗೆ ಹೋಗಬೇಕಾಗ್ತದೆ. ಯಾಕಂದರೆ ಅಲ್ಲಿ ಸಾರ್ಕ್ ಸಮಿಟ್ ಇದೆ. ಭಾರತ ಇದು ಸಾರ್ಕ್ ಈ ಒಂದು ಒಕ್ಕೂಟದ ಒಂದು ಮುಖಂಡ ಆಗಿ ಮುಂದೆ ಬರಬೇಕು. ಆ ಒಂದು ಆಪರ್ಚುನಿಟಿ, ಆ ಒಂದು ಸುಸಂಧಿ ನರೇಂದ್ರ ಮೋದಿ ಅವರಿಗಿದೆ. ಅದು ಯಾವಾಗ ಸಾಧ್ಯ? ಅದು ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ಸಂಬಂಧ ಸುಧಾರಿಸಿದರೆ ಮಾತ್ರ ಇದು ಸಾಧ್ಯ. ಇಲ್ಲಾದರೆ ಸಾರ್ಕ್ ಇದಕ್ಕೆ ಪಾಕಿಸ್ತಾನ ಭಾರತದ ಸಂಬಂಧ ಇವು ವಿಷಮ ವೈರಸ್ಯ ನಡೆದರೆ, ಶತ್ರುತ್ವ ಇದೇ ರೀತಿ ನಡೆದರೆ ಸಾರ್ಕಕ್ಕೆ ಏನೂ ಅರ್ಥ ಇಲ್ಲ. ಅದೇ ಮೋದಿ ನವಾಜ್ ಶರೀಫ್ರನ್ನ ಕರೆದ್ರು, ನಂತರ ಮಾತುಕತೆ ಕ್ಯಾನ್ಸಲ್ ಮಾಡಿದ್ರು, ರದ್ದುಪಡಿಸಿದ್ರು. ಇದು ಎಲ್ಲ ಒಂದು ಕಡೆ ನೋಡಿ, ವಾಜಪೇಯಿ ಅವರಿದ್ದಾಗ ಈ ಹುರಿಯತ್ ಜನ ಅವರು ದಿಲ್ಲಿಗೆ ಬರಲಿಲ್ವಾ? ಅಥವಾ ಹೈ ಕಮಿಷನರ್, ಪಾಕಿಸ್ತಾನ ಹೈ ಕಮಿಷನ್ ಜೊತೆಯಲ್ಲಿ ಅವರ ಮಾತುಕತೆ ಆಗಲಿಲ್ವಾ? ಕೂಟಕ್ಕೆ ಬಂದಿದ್ರು. ಆದರೆ ಅದೊಂದು ಕಾರಣ ಮಾಡಿ ನಾವು ಮಾತಾಡೋದಿಲ್ಲ. ಈ ಒಂದು ನಿಲುವನ್ನು ವಾಜಪೇಯಿ ಅವರು ತಗೊಳ್ಳಿಲ್ಲ. ಯಾಕಂದರೆ ಅದೊಂದು ಕ್ಷುಲ್ಲಕ ವಿಷಯ. ಅದು ಅನಗತ್ಯವಾಗಿ ಹುರಿಯತ್ ಅವರಿಗೆ ಒಂದು ನಿಶ್ಚಿತವಾಗಿ ಒಂದು ಹುರಿಯತ್ ಬಗ್ಗೆ ಮೋದಿಜಿಯವರ ಒಂದು ನಿಲುವೇನಿದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತೇನೆ. ಸುನೀಲ್ ಕುಲಕರ್ಣಿ, ಇನ್ನೊಂದು ಪ್ರಮುಖ ಪ್ರಶ್ನೆ, ಯಾಕಂದರೆ ಪಂಡಿತ್ ನೆಹರು ನಂತರ ದೇಶದ ಡೆಮೊಕ್ರಾಟ್, ಅಂದರೆ ಒಬ್ಬ ಪ್ರಧಾನಿ ಡೆಮೊಕ್ರಾಟ್ ಆಗಿದ್ದು ವಾಜಪೇಯಿ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ಅದು ತಮ್ಮ ನಡೆ ನುಡಿಗಳಲ್ಲಿ, ವ್ಯವಹಾರಗಳಲ್ಲಿ ಕೂಡ ಒಬ್ಬ ಡೆಮೊಕ್ರಾಟ್ ಆಗಿತ್ತು. ಮೋದಿ ಅವ್ರ ಬಗ್ಗೆ ನಿಮ್ಮ ಅಸೆಸ್ಮೆಂಟ್ ಏನು? ಯಾಕಂದರೆ ನೀವು ಒಬ್ಬ ಪ್ರಧಾನಮಂತ್ರಿಯನ್ನು ಹತ್ತಿರದಿಂದ PM ಮೊದಲು ಕುಳಿತು ನೋಡಿದವರು. ನೋಡಿ, ಈಗ ದೇಶದಲ್ಲಿ ಒಂದು ವಾತಾವರಣ ತಯಾರಾಗಿದೆ. ಅಂದರೆ ಮೋದಿ ಸರ್ಕಾರ ಅಥವಾ BJP ಅಸಹಿಷ್ಣುತೆ ಬೆಳೀತಾ ಇದೆ. ನಮ್ಮ ರಾಷ್ಟ್ರಪತಿಯವರು ಕೂಡ ಇದರ ಬಗ್ಗೆ ತಮ್ಮ ವ್ಯಥೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸಲ ಅಲ್ಲ, 3 ಸಲ, ಒಂದು ತಿಂಗಳಲ್ಲಿ 3 ಸಲ ಅವರು ವ್ಯಕ್ತಪಡಿಸಿದ್ದಾರೆ. ಅನೇಕ ಲೇಖಕರು, ಫಿಲ್ಮ್ ಮೇಕರ್ಸ್, ಕಲಾಕಾರರು ತಮ್ಮ ಪುರಸ್ಕಾರಗಳನ್ನು ವಾಪಸ್ ಕೊಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ
ಬಿ ಜೆ ಪಿ ಸರ್ಕಾರದ ಮಂತ್ರಿಗಳ ವರ್ತನೆ ಅದು ಸರಿಯಾದದ್ದಲ್ಲ ಅಂತ ನಾನು ಹೇಳ್ತೇನೆ. ಇಲ್ಲಿಗೊಂದು ಬ್ರೇಕನ್ನು ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಸುಧೀಂದ್ರ ಕುಲಕರ್ಣಿ ಅವರ ಜೊತೆಗೆ ಕನ್ನಡದ ಬಗ್ಗೆ ಒಂದಿಷ್ಟು ಚರ್ಚೆ.